ಯಾವ ಚಲೋ ಪುತ್ತೂರಿಗೆ ಪುತ್ತೂರಿಗೆ ಏನಾಗಿದೆ? ಪುತ್ತೂರಿನಲ್ಲಿ ಮುಸಲ್ಮಾನರು ಏನು ಮಾಡಿದ್ದಾರೆ? ಜಗದೀಶ್ ಕಾರಂತರು ಮಾತನಾಡಿದ್ದಾರೆ, ಇಲ್ಲಿ ಎಕನಾಮಿಕಲ್ ಟೆರರಿಸಮ್ ಆಗ್ತಾ ಇದೆ. ಇವರು ಏನು ಮಾತನಾಡ್ತಾ ಇದ್ದಾರೆ? ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಆದಂಥ ಒಂದು ಚಿಕ್ಕ ಘಟನೆ, ಆ ಘಟನೆಯ ಹೆಸರಿನಲ್ಲಿ ಸ್ವಲ್ಪ ಜನ ಸೇರಿ ಏನೋ ಗೊಂದಲ ಆಗಿದೆ. ಅಲ್ಲಿ ಪೊಲೀಸರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಇವರ ತಲೆಯಲ್ಲಿ ಏನು ಸೆಗಣಿ ಇರುವುದಾ? ಇವರು ಗೋಮೂತ್ರ ಕುಡಿದು ಇವರ ತಲೆಯಲ್ಲಿ ಕೂಡ ಸೆಗಣಿ ತುಂಬಿದೆ ಅಂತ ಕಾಣ್ತಾ ಇದೆ. ಇಂಥ ಮಾತುಗಳು, ಇಂಥ ವಿಚಾರ ಇಟ್ಟುಕೊಂಡು ಎಕನಾಮಿಕಲ್ ಟೆರರಿಸಮ್ ಆಗ್ತಾ ಇದೆ ಅಂತ ಪುತ್ತೂರಲ್ಲಿ. ಇಂತಹ ಒಂದು ಏನು ಮತಿಭ್ರಮಣೆಯಾದಂಥ ರೀತಿಯಲ್ಲಿ ಒಬ್ಬೊಬ್ಬ ಸಂಘ ಪರಿವಾರದ ನಾಯಕರು ಬಂದು ಮಾತನಾಡ್ತಾ ಇದ್ದಾರೆ. ಇವರು ಚಲೋ ಮಾಡುವುದು ಯಾಕೆ ಚಲೋ ಮಾಡಬೇಕು ಪುತ್ತೂರಿಗೆ? ಇವರು ಚಲೋ ಮಾಡುವುದಾದರೆ ಜಗನ್ನಿವಾಸ್ ರಾವ್ರ ಮನೆಗೆ ಚಲೋ ಮಾಡಲಿ. ಆ ಜಗನ್ನಿವಾಸ್ ರಾವ್ನ ಮಗ ಒಬ್ಬರು ಹಿಂದೂ ಹುಡುಗಿಗೆ ಅನ್ಯಾಯ ಮಾಡಿ ಅಕ್ರಮ ಗರ್ಭ ಮಾಡಿ ಕೈ ಕೊಟ್ಟಿದ್ದಾನಲ್ಲ, ಆ ಹೆಣ್ಣು ಮಗಳು ಪತ್ರಿಕೆಯ ಮುಂದೆ ಬೀದಿಯಲ್ಲಿ ನಿಂತು ಪ್ರತಿಭಟನೆ ಮಾಡಿ ಕೂಗಾಡಿದ್ದಾರಲ್ಲ, ಯಾಕೆ ಇವರಿಗೆ ಯಾವಾಗ ಚಲೋ ಮಾಡಲಿಕ್ಕೆ ಆಗಲಿಲ್ಲ? ಯಾಕೆ ಇವರಿಗೆ ಚಲೋ ಮಾಡಲಿಕ್ಕೆ ಆಗಲಿಲ್ಲ? ಮೊನ್ನೆ ಸುರತ್ಕಲ್ನಲ್ಲಿ ಅಜಿತ್ ಪೂಜಾರಿ ಅಂತ ಹೇಳುವಂಥ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿ ಕೈ ಕೊಟ್ಟು ಅವಳು ಸೊಸೈಡ್ ಮಾಡಿಕೊಂಡಿದ್ದಾಳೆ. ಅಲ್ಲಿಗೆ ಚಲೋ ಮಾಡಲಿ. ಬೆಳ್ತಂಗಡಿಯಲ್ಲಿ ಒಂದು ಹುಡುಗ ಏನು ಸುಮಂತ್ ಅಂತ, ಅನುಮಾನಾಸ್ಪದವಾದಂಥ ಸಾವು, ಅದರ ಬಗ್ಗೆ ತುಂಬ ಸಂಶಯಗಳಿದೆ. ಇವರು ಅಲ್ಲಿಗೆ ಚಲೋ ಮಾಡಿದ್ದಾರಾ? ಅಥವಾ ಬೆಳ್ತಂಗಡಿಯ ಉಜಿರೆಯಲ್ಲಿ ಸಾವಿರಾರು ಏನು ಮೃತದೇಹಗಳಿದೆ ಅಂತ ಹೇಳಿ ಸುದ್ದಿ ಆಯ್ತಲ್ಲ ಧರ್ಮಸ್ಥಳದಲ್ಲಿ, ಅಲ್ಲಿಗೆ ಚಲೋ ಮಾಡಿದ್ದಾರಾ? ಯಾಕೆ ಅಲ್ಲಿಗೆ ಚಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ ಪುತ್ತೂರಿನಲ್ಲಿ ಚಲೋ ಮಾಡಿ ಏನು ಸಾಧನೆ ಮಾಡಲಿಕ್ಕಿದೆ? ನಿನ್ನೆ ಕಲ್ಲಡ್ಕ ಪ್ರಭಾಕರ ಭಟ್ರು ಬಂದು ಇಲ್ಲಿ ಹೇಳಿದರು, ಹಿಂದೂ ಸಮಾಜ ಜಾಗೃತವಾಗಿರಬೇಕು. ಯಾವ ರೀತಿಯಲ್ಲಿ ಜಾಗೃತವಾಗಿರಬೇಕು ಹಿಂದೂ ಸಮಾಜ? ನಾನು ಅವರಲ್ಲಿ ಕೇಳ್ತಾ ಇದ್ದೇನೆ, ಹಿಂದೂ ಸಮಾಜ ಯಾವ ರೀತಿಯಲ್ಲಿ ಜಾಗೃತರಾಗಿರಬೇಕು? ಅವರ ಬಸ್ಸಿಗೆ ಮಕ್ಕಳನ್ನು ಹತ್ತಿಸುವಾಗ ಅದರಲ್ಲಿ ಇನ್ಶೂರೆನ್ಸ್ ಉಂಟಾ ಅಂತ ನೋಡಬೇಕು. ಆ ರೀತಿಯಲ್ಲಿ ಜಾಗೃತರಾಗಿರಬೇಕು. ಭಟ್ರು ಅರ್ಥ ಮಾಡಿಕೊಳ್ಬೇಕು. ಒಂದು ಇನ್ಶೂರೆನ್ಸ್ ಕೂಡ ಕಟ್ಟಲಿಕ್ಕೆ ಗತಿ ಇಲ್ಲದೆ ಶಾಲೆಯ ಬಸ್ಸನ್ನು ಓಡಿಸ್ತಾ ಇದ್ದಾರಲ್ಲ, ಪುಟ್ಟ ಮಕ್ಕಳನ್ನು ತಗೊಂಡೋಗಿ. ಒಮ್ಮೆ ಮರ ಬಿದ್ದು ಒಂದು ಮಗು ಸತ್ತೋಯ್ತಲ್ಲ, ಅದಕ್ಕೆ ಇನ್ಶೂರೆನ್ಸ್ ಉಂಟಾ? ಆ ಮಗುವಿಗೆ ಏನಾದರೂ ಪರಿಹಾರ ಸಿಕ್ಕಿತಾ? ಇವರಿಗೆ ಅಷ್ಟು ಮಾಡಲಿಕ್ಕೆ ಗತಿ ಇಲ್ಲದವರು ಇಲ್ಲಿ ಬಂದು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಪುತ್ತೂರಿಗೆ ಬಂದು ಬೆಂಕಿ ಹಚ್ಚುವಂಥ ಕೆಲಸವನ್ನು ಯಾರೇ ಮಾಡಿದರೂ ಕೂಡ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ನಾವು ತಯಾರಿಲ್ಲ.